ನಮಸ್ಕಾರ. ಇದು ಬೆಳಗಾವಿಯ ಮಾವನೂರಿನ ಶ್ರೀ ಚನ್ನಬಸಪ್ಪ ಅವರ ಕತೆ. ಮೊದಲ ಬಾರಿಗೆ ಅವರು 3 ಎಕರೆ ಕಬ್ಬಿನ ಮೇಲೆ ಕುಬಾ ಸಾಯಿಲ್ ಕಂಡೀಷನರ್ ಬಳಸಿದರು. ಆದರೆ 2 ಎಕರೆಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರು. 15 ಚೀಲಗಳನ್ನು ಒಮ್ಮೆ ಬಳಸುವುದರಿಂದ ಅವರು ದೊಡ್ಡ ಬದಲಾವಣೆಯನ್ನು ಗಮನಿಸಿದರು. ಮಣ್ಣು ಆರೋಗ್ಯಕರವಾಯಿತು ಮತ್ತು ಕಬ್ಬಿನ ಬೆಳೆ ಅತ್ಯುತ್ತಮ ಬೆಳವಣಿಗೆಯನ್ನು ತೋರಿಸುತ್ತಿದೆ. ಈ ಫಲಿತಾಂಶಗಳಿಂದ ಉತ್ತೇಜಿತರಾದ ಅವರು ಈಗ ಟೊಮೆಟೊ ಮತ್ತು ಇತರ ಬೆಳೆಗಳು ಸೇರಿದಂತೆ ತಮ್ಮ ಭವಿಷ್ಯದ ಎಲ್ಲಾ ಕೃಷಿಗೆ ಕುಬಾ ಸಾಯಿಲ್ ಕಂಡೀಷನರ್ ಅನ್ನು ಬಳಸಲು ನಿರ್ಧರಿಸಿದ್ದಾರೆ. ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವ ಮೊದಲು ಸಣ್ಣ ಪ್ರದೇಶದಲ್ಲಿ ಪರೀಕ್ಷಿಸುವಲ್ಲಿ ಅವರ ಬುದ್ಧಿವಂತಿಕೆಯನ್ನು ನಾವು ಪ್ರಶಂಸಿಸುತ್ತೇವೆ. ಶ್ರೀ ಚನ್ನಬಸಪ್ಪ ಅವರ ಯಶಸ್ಸು ಎಲ್ಲೆಡೆ ರೈತರಿಗೆ ಸ್ಫೂರ್ತಿಯಾಗಿದೆ. ಸಮೀಪದ ರೈತರು ಅವರ ತೋಟಕ್ಕೆ ಭೇಟಿ ನೀಡಿ ರೂಪಾಂತರವನ್ನು ನೇರವಾಗಿ ನೋಡಬಹುದು. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಆಹಾರ, ಆರೋಗ್ಯಕರ ಜೀವನ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ನಮಸ್ಕಾರ ಅನ್ರಿ. ನಮಸ್ಕಾರ. ನಿಮ್ಮ ಹೆಸರು ಏನ್ರಿ? ಚನ್ನಬಸಪ್ಪ ಒಳಪ್ಪ ಮುಖ ಯಾವ್ರಿ? ಮಾವನೂರು ಮಾವನೂರು, ಹುಕ್ಕೇರಿ ತಾಲೂಕು ಮಾವನೂರು ರೀ. ಇದಕ್ಕೆ ಗೊಬ್ಬರ ಅದನ್ನ ಹಾಕಿರೇನ್ರಿ? ಈಗ ಇದನ್ನ ಹಾಕಿವ್ರಿ ಸಾಯಿಲ್ ಈಗ ಕಟ್ಟದ ಹಾಕಿದ್ರಿ. ಕುಬಾ ಸಾಯಿಲ್ ರೀ. ಕುಬಾ ಸಾಯಿಲ್ ಹಾಕಿರಿ. ಎಷ್ಟು ಎಕರೆ ಐತ್ರಿ ನಮ್ಮ ಗೊಬ್ಬರ ನಿಮ್ದು? ನಮ್ದು ಒಂದು 5 ಎಕರೆ ಐತಿ. 5 ಎಕರೆ ರೀ. 5 ಎಕರೆ. ಈಗ ನಾವು ಕುಬಾ ಒಂದು 3 ಎಕರೆ ಹಾಕಿದ್ವಿ. 3 ಎಕರೆ ಕುಬಾ ಸಾಯಿಲ್ ಹಾಕಿರಿ, 2 ಎಕರೆ ಸರ್ಕಾರಿ ಗೊಬ್ಬರ ಹಾಕಿರಿ. ಈಗ ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕೆ ಏನು ಅನ್ಸೋದು? ಸರ್ಕಾರಿ ಗೊಬ್ಬರ ಅದನ್ನ ಒಳ್ಳೆ ಉಗಿಬೇಕಾರ ಎಲ್ಲಾರು ಡೌನ್ ಆಗ್ತಲೇ ಮತ್ತು ಉಗಿತು ಮತ್ತು ಅದಾಗ ಸ್ವಲ್ಪ ಹಾಂ ರೀ. ಇದನ್ನ ಒಮ್ಮೆ ಹಾಕೋದಿರ್ತೈತ್ರಿ. ಹಾಂ ರೀ. ಇದು ಒಂದ ಕಟ್ಟಲೆ ಇರ್ತೈತ್ರಿ. ಹಾಂ ಅನ್ನಾರ ಈಗ ಕಬ್ಬಿನ ಇದು ಎಟ್ಟೈತ್ರಿ ನೋಡ್ರಿ ಹೆಸರು? ಗಣಿಕಿ ಗಣಿಕಿ 1 2 3 4 5 6 7 8 ಮತ್ತು 10 11 12 13 14 15 16 17 18 17 ಮಡ ಕಬ್ಬು ಇದ್ರಿ. ಎಷ್ಟು ತಿಂಗಳು ಐತ್ರಿ ಅನ್ನೋದು? ಈಗ 8 ತಿಂಗಳು ಆಯ್ತು. 8 ತಿಂಗಳು ಆತ್ರಿ. ಹೆಂಗೆ ಅನ್ಸತ್ತೈತ್ರಿ ನಿಮ್ಗೆ? ಚಲೋ ಐತ್ರಿ. ಅದೇನು ಕಬ್ಬು ದಿಂಡು ಚಲೋ ಐತ್ರಿ. ಹಾಂ ಅದೇನಿಲ್ಲ. ಹಾಂ ಆರ ಕಲರ್ ಒಂದು ಸ್ವಲ್ಪ ಡೌನ್ ಅನಿಸ್ತೈತ್ರಿ. ಆರ ಕಬ್ಬು ಬೆಳವಣಿಗೆ ಐತ್ರಿ. ಹಾಂ ಈ ತೂಕದ ಹೆಂಗೆ ಎಷ್ಟು ಎಕರೆಗೆ ಬರುವಂಗ ಚಾನ್ಸಸ್ ಐತ್ರಿ ನಿಮಗೆ? ಅದನ್ನ ನೋಡ್ಬೇಕು ಸರ್. ನಿಮ್ಮ ಅಂದಾಜು ರೀ ಹೆಂಗೆ? ನೀವು ರೈತರ ಅಂದ್ರೆ ಇದ್ರಾಗ ಹೋದ ವರ್ಷ ನಮ್ಗೆ 40 ಬಿದ್ದೈತಿ. ಹಾಂ ಎಕರೆ. ಈಗ ನೋಡೋಣ ಹೆಂಗೆ ಅನ್ಸೋದು? ಈಗ ನೋಡ್ಬೇಕು ಈ ವರ್ಷ ಹೆಂಗೆ ಆಗ್ತೈತಿ. ಎಷ್ಟು ಆಗ್ಬೋದು ಅನಿಸ್ತಿದ್ರಿ. ನೋಡ್ಬೇಕು ಸರ್. ಅದು ನೋಡ್ಬೇಕು. ಈಗ ಉಳಿದ ರೈತರಿಗೆ ಏನಂದ್ರೆ ಆರ್ಗ್ಯಾನಿಕ್ ಬಗ್ಗೆ ರೀ ಏನು ಚಲೋ ಐತ್ರಿ. ಅದೇನಿಲ್ಲ ಮಾಡಕ್ ಅಡ್ಡಿ ಇಲ್ಲ. ಉಳಿದ ರೈತರಿಗೆ ಹೇಳಕ್ರಿ. ಈ ಎಲ್ಲ ಮಾಡಕ್ ಆಗಿದ್ರು ಒಂದೊಂದು ಎಕರೆ ಮಾಡಿ ನೋಡ್ಬೋದು. ಈಗ ಮುಂದೆ ಕಂಟಿನ್ಯೂ ಮಾಡ್ತಾರೆ ಅದನ್ರಿ ನೆಕ್ಸ್ಟ್ ಇಲ್ರಿ? ಕಂಟಿನ್ಯೂ ಮಾಡು. ಕಂಟಿನ್ಯೂ ಲಾವಣಿ ಮಾಡ್ಬೇಕು. ಹಾಂ ಮತ್ತೇನು ಸಮಸ್ಯೆ ಐತ್ರಿ ಅಂತ? ಮತ್ತೇನು ಸಮಸ್ಯೆ ಇಲ್ರಿ. ಏನು ಅದನ್ನೂ ಹೇಳಿರಲಿಲ್ಲ. ಈಗ ದಿಂಡ ಈ ಥರ ಬರ್ತೈತಿ ನೋಡ್ರಿ. ಈ ಗಡ್ಡೆ ಐತಿ. ಈ ಗಡ್ಡೆ ನೋಡ್ರಿ ಬಂದಿತ್ತು ನೋಡ್ರಿ. ಒತ್ತಾಟಿಯಿಂದ ಗಡ್ಡೆ ಮತ್ತು ಎಲ್ಲ ಥರಾಗ ನಾವೇನು ಮರಿಯೋದು ಸಣ್ಣದಿರ್ತಾರೆ. ಇದು ಗಡ್ಡೆ ಎಲ್ಲ ಹಂಗೆ. ನಮಸ್ಕಾರ ರೀ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಮೃದು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಾ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.